ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ ಮುಂಜಾನೆ ಗಳಿಗೆಯಲ್ಲಿ ದೇವರು ನಿಮಗೆ ಶುಭವನ್ನು, ಸಂತೋಷವನ್ನು, ಸಮಾಧಾನವನ್ನು ಯೇಸು ಕ್ರಿಸ್ತರ ಮೂಲಕ ಉಂಟು ಮಾಡಲಿ. ಈ ದಿನ ಪ್ರತ್ಯೇಕವಾದಂಥ ಅಂಶದೊಂದಿಗೆ ಮಾತನಾಡೋದಕ್ಕೆ ಬಂದಿದ್ದೇನೆ. ನೀತಿವಂತರ ಸಭೆಯಲ್ಲಿ ನೀತಿ ಕಾರ್ಯಗಳು, ನೀತಿವಂತರ ಸಭೆಯಲ್ಲಿ ನೀತಿ ಕಾರ್ಯಗಳು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಕೀರ್ತನೆ ಗ್ರಂಥ 1ನೇ ಅಧ್ಯಾಯ 5ನೇ ವಚನವನ್ನು ನೋಡೋಣ ಪ್ರಿಯರೇ. ಆದದರಿಂದ ದುಷ್ಟರು ನ್ಯಾಯ ವಿಚಾರಣೆಯಲ್ಲೂ ಪಾಪಾತ್ಮರು ನೀತಿವಂತರ ಸಭೆಯಲ್ಲೂ ನಿಲ್ಲುವುದಿಲ್ಲ. ನೀತಿವಂತರ ಸಭೆಯಲ್ಲೂ ನಿಲ್ಲುವುದಿಲ್ಲ ಅಂದರೆ ಗಮನಿಸಿರಿ ಪ್ರಿಯರಾದ ದೇವರ ಮಕ್ಕಳಿರ, ನೀತಿವಂತರು ಇದ್ದಾರೆ, ಅದೇ ರೀತಿಯಲ್ಲಿ ಅನೀತಿವಂತರು ಇದ್ದಾರೆ. ದುಷ್ಟರು ಇದ್ದಾರೆ, ಅದೇ ರೀತಿಯಲ್ಲಿ ಧರ್ಮಾತ್ಮರು ಕೂಡ ಇದ್ದಾರೆ. ಈ ಲೋಕದಲ್ಲಿ ಎರಡು ಗುಂಪು ನಾವು ನೋಡ್ತಾ ಇದ್ದೀವಿ. ಈ ಲೋಕದಲ್ಲಿ ನೀತಿವಂತರ ಸಭೆ ನಡೀತಾ ಇದೆ, ದುಷ್ಟರ ಸಭೆಯೂ ನಡೀತಾ ಇದೆ. ನೀತಿವಂತರ ಸಭೆಯಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ, ದುಷ್ಟರ ಸಭೆಯಲ್ಲಿ ದುಷ್ಟ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಎರಡೂ ಕಾರ್ಯಕ್ರಮಗಳು ಈ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ನೀತಿವಂತರ ಸಭೆಯಲ್ಲಿ, ದೇವರ ಸಭೆಯಲ್ಲಿ, ನೀತಿವಂತರ ಸಭೆಯಲ್ಲಿ ಅಂದರೆ ದೇವರ ಸಭೆ. ಒಂದು ಕಾಲದಲ್ಲಿ ಇಸ್ರಾಯೇಲ್ಯರು ಇರುವಂಥ ಸಭೆ. 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರ ಸಭೆ ಪ್ರಾರಂಭವಾಗುತ್ತೆ. ಯೇಸು ಕ್ರಿಸ್ತರ ಸಭೆ ನೋಡಿ, ಅದು ನೀತಿವಂತರ ಸಭೆ. ಯೇಸು ಕ್ರಿಸ್ತರ ಸಭೆ ನೀತಿವಂತರ ಸಭೆ. ಈ ನೀತಿವಂತರ ಸಭೆಯಲ್ಲಿ ನೀತಿ ಕಾರ್ಯಕ್ರಮಗಳು, ಆ ನೀತಿ ಕಾರ್ಯಕ್ರಮಗಳು ಹೇಗಿರುತ್ತೆ, ಯಾವ ರೀತಿ ಇರುತ್ತೆ ಅಂತ ನೋಡುವಾಗ ಒಂದು ಸಾರಿ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 41ನೇ ವಚನದಿಂದ, ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಯಾರ ಮಾತಿಗೆ? ಅಪೊಸ್ತಲರ ಮಾತಿಗೆ. ಅಪೊಸ್ತಲರಲ್ಲಿ ಪೇತ್ರನ ಮಾತಿಗೆ. ಪೇತ್ರನು ಮಾತಾಡಿರುವಂಥ ಮಾತುಗಳನ್ನು ಕೇಳಿ ಒಪ್ಪಿಕೊಂಡಿದ್ದಾರೆ. ಒಪ್ಪಿಕೊಂಡು ಏನು ಮಾಡಿದ್ದಾರಪ್ಪ ಅಂತ ನೋಡುವಾಗ ಏನ್ರಿ, ಸುಮಾರು 3,000 ಮಂದಿ ಒಂದೇ ದಿನದಲ್ಲಿ ದೀಕ್ಷಾ ಸ್ನಾನವನ್ನು ಪಡ್ಕೊಂಡಿದ್ದಾರೆ. ಒಂದೇ ದಿನದಲ್ಲಿ ಎಷ್ಟು ಸಾವಿರ ಜನ? 3,000 ಮಂದಿ ದೀಕ್ಷಾ ಸ್ನಾನವನ್ನು ಪಡ್ಕೊಂಡಿರುವಂಥದ್ದು ನೋಡ್ತೀವಿ ಪ್ರಿಯರೇ ವಚನದಲ್ಲಿ. ಮತ್ತೊಂದು ಸಾರಿ ಗಮನಿಸೋಣ. ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. ಯಾರಲ್ಲಿ ಸೇರಿದ್ದಾರೆ? ಯೇಸು ಕ್ರಿಸ್ತನ ಸಭೆಯಲ್ಲಿ ಸೇರಿದ್ದಾರೆ. ಯೇಸು ಕ್ರಿಸ್ತನ ಸಭೆ ಅಂದರೆ ನೀತಿವಂತರ ಸಭೆ. ಅದು ದೇವರು ನೀತಿವಂತನು, ಯೇಸು ಕ್ರಿಸ್ತರು ನೀತಿವಂತನು, ಪವಿತ್ರಾತ್ಮನು ನೀತಿವಂತನು, ಅದೇ ಪ್ರಕಾರ ಅಪೊಸ್ತಲರು ನೀತಿವಂತರು. ಆ ಅಪೊಸ್ತಲರ ಸಭೆಯಲ್ಲಿ ಏನ್ರಿ, ಯೇಸು ಕ್ರಿಸ್ತರ ಸಭೆಯಲ್ಲಿ ಸುಮಾರು 3,000 ಮಂದಿ ಒಂದೇ ದಿನದಲ್ಲಿ ಸೇರಿಕೊಳ್ತಾರೆ. ಆನಂತರ ಅನೇಕ ಮಂದಿ ಸೇರಿಕೊಳ್ತಾರೆ. ಅದರಲ್ಲಿ ಸೇರಿಕೊಂಡು ಏನು ಮಾಡ್ತಾರಪ್ಪ ಅಂತ ನೋಡುವಾಗ, ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಅಂದರೆ ಪ್ರತಿನಿತ್ಯ ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿ, ಅಂದರೆ ದೇವರ ಉಪದೇಶವನ್ನು ಕೇಳುವುದರಲ್ಲಿದ್ದಾರೆ. ನೀತಿವಂತರ ಸಭೆಯಲ್ಲಿ ಏನು ನಡೆಯುತ್ತೆಪ್ಪ ಅಂತ ನೋಡುವಾಗ ನೀತಿ ಕಾರ್ಯಕ್ರಮಗಳು ನಡೆಯುತ್ತೆ. ನೀತಿ ಕಾರ್ಯಕ್ರಮಗಳು ನೋಡುವಾಗ ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ಬರೆಯಲ್ಪಟ್ಟಂಥ ದೇವರ ವಾಕ್ಯಗಳು ಏನ್ರಿ, ದೇವರ ಉದ್ದೇಶಗಳನ್ನು ಅಲ್ಲಿ ಬೋಧನೆ ಮಾಡ್ತಾರೆ. ದೇವರ ಉದ್ದೇಶಗಳು, ಲೋಕದಲ್ಲಿ ಇದ್ದಂಥ ಜನರ ಮಧ್ಯದಲ್ಲಿ ಕಾರ್ಯಕ್ರಮಗಳು ಹೇಗೆ ನಡೀತಾ ಇದೆ, ಅದೇ ಪ್ರಕಾರ ದೇವರ ಕಾರ್ಯಕ್ರಮಗಳು ಹೇಗೆ ನಡೀತಾ ಇದೆ, ಭಕ್ತರ ಮೂಲಕ ನಡೆಯುವಂಥ ಕಾರ್ಯಕ್ರಮಗಳು ಹೇಗೆ ನಡೀತಾ ಇದೆ, ನಮ್ಮ ಮೂಲಕ ಕಾರ್ಯಕ್ರಮಗಳು ಹೇಗೆ ನಡೀತಾ ಇದೆ, ಇವೆಲ್ಲವನ್ನು ಕೂಡ ಗಮನಿಸುವಾಗ ದೇವರ ಕಾರ್ಯಕ್ರಮಗಳು, ಲೋಕದಲ್ಲಿದ್ದಂಥ ಕಾರ್ಯಕ್ರಮಗಳು, ಅದೇ ಪ್ರಕಾರ ಸಭೆಯಲ್ಲಿ ನಾವು ಸೇರಿಸಲ್ಪಟ್ಟಿದ್ದೀವಲ್ಲೋ, ಯಾವಾಗ ಬ್ಯಾಪ್ಟಿಸಮ್ ತೊಗೊಳ್ತೀವೋ ನಾವು ಸಭೆಯಲ್ಲಿ ಸೇರಿಸಲ್ಪಡ್ತೀವಿ. ಸೇರಿಸಲ್ಪಟ್ಟ ಮೇಲೆ ನಮ್ಮ ಮೂಲಕ ಏನು ಕಾರ್ಯಕ್ರಮಗಳು ನಡೀತಾ ಇದೆ. ಇವಾಗ ನೀತಿವಂತರು ಇದ್ದಾರೆ, ನೀತಿವಂತರ ಸಭೆಯಲ್ಲಿ ಇರ್ತಾರೆ. ನೀತಿವಂತರ ಸಭೆಯಲ್ಲಿ ಇದ್ದ ಮೇಲೆ ಆ ನೀತಿ ಕಾರ್ಯಕ್ರಮಗಳು ಪ್ರತಿನಿತ್ಯ ನಡೆಸ್ತಾರಂತೆ ಪ್ರಿಯರೇ. ಪ್ರತಿನಿತ್ಯ ಅಂತ ನೋಡುವಾಗ ಏನ್ರಿ, ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಆಮೇಲೇನು ಏನ್ರಿ, ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟೆ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು.
ನಿರತರಾಗಿದ್ದರು. ನಿತ್ಯ ನಿತ್ಯ ಪ್ರಾರ್ಥನೆ, ಆರಾಧನೆ, ದೇವರ ಸೇವೆ, ದೇವರ ಬೋಧನೆ ಕೇಳುವುದರಲ್ಲಿ ನಿರತರ ಇದ್ದಾರಂತೆ ಪ್ರೇರೆ. ಅಂದರೆ ನೀತಿವಂತರ ಸಭೆಯಲ್ಲಿ ನಡೆಯುವಂಥ ನೀತಿ ಕಾರ್ಯಕ್ರಮಗಳು, ನೀತಿವಂತರ ಸಭೆಯಲ್ಲಿ ನಡೆಯುವಂಥ ನೀತಿ ಕಾರ್ಯಕ್ರಮಗಳು. ಇವಾಗ ನಾವು ನೀತಿವಂತರ ಸಭೆಯಲ್ಲಿದ್ದೀವ ಅಥವಾ ದುಷ್ಟರ ಸಭೆಯಲ್ಲಿದ್ದೀವ? ದುಷ್ಟರ ಸಹವಾಸ ಮಾಡ್ತಾ ಇದ್ದೀವ. ದುಷ್ಟರೇನಪ್ಪ ಅಂತ ನೋಡುವಾಗ ಲೋಕದಗೋಸ್ಕರ ಹೋರಾಡ್ತಾರೆ. ಲೋಕದಲ್ಲೇ ಅಂದರೆ ಆಸ್ತಿಗೋಸ್ಕರ, ಅಂತಸ್ತುಗೋಸ್ಕರ, ಸಂಪಾದನೆಗೋಸ್ಕರ. ಅಂದರೆ ದೇವರ ವಾಕ್ಯಗಳನ್ನು ಪಕ್ಕಕ್ಕಿಟ್ಟು, ದೇವರ ಕಾರ್ಯಕ್ರಮಗಳನ್ನು ಪಕ್ಕಕ್ಕಿಟ್ಟು ಈ ಲೋಕದಲ್ಲಿ ಇಂಥ ಕಾರ್ಯಕ್ರಮಗಳಿಗಾಗಿ ಪ್ರಯಾಸ ಪಡ್ತಾರೆ ಪ್ರಿಯರೇ. ನೋಡಿ, ನೀತಿವಂತರ ಸಭೆ, ದೇವರ ಸಭೆ, ಯೇಸು ಕ್ರಿಸ್ತರ ಸಭೆ, ಹಳೆ ಒಡಂಬಡಿಕೆಯಲ್ಲಿ ಕೂಡ ನೋಡುವಾಗ ನೀತಿವಂತರು ನೀತಿವಂತರು ಕೆಲವರು ಇದ್ದಾರೆ. ಆ ನೀತಿವಂತರು ಎಲ್ಲರೂ ಒಗ್ಗಟ್ಟಾಗಿದ್ದಾಗ ನೀತಿ ಕಾರ್ಯಕ್ರಮಗಳು ನಡೆಯುತ್ತೆ. ಅಂದರೆ ದೇವರು ಇಷ್ಟಪಡುವಂಥ ಕಾರ್ಯಕ್ರಮಗಳು ನಡೆಯುತ್ತೆ, ದೇವರು ಮೆಚ್ಚುವಂಥ ಕಾರ್ಯಕ್ರಮಗಳು ನಡೆಯುತ್ತೆ. ದೇವರು ಮೆಚ್ಚುವಂಥ ಕಾರ್ಯಕ್ರಮಗಳು ನಡೆದಾಗ ದೇವರು ಇಷ್ಟಪಡ್ತಾರೆ, ದೇವರು ಸಂತೋಷ ಪಡ್ತಾರೆ. ದೇವರು ಸಂತೋಷ ಪಟ್ಟಾಗ ಅವರಿಗೆ ಪ್ರತ್ಯೇಕವಾದಂಥ ಆಶೀರ್ವಾದವನ್ನು ಕೊಡ್ತಾರೆ. ಪ್ರತ್ಯೇಕವಾದಂಥ ಆಶೀರ್ವಾದ, ಆತ್ಮಿಕವಾದಂಥ ಆಶೀರ್ವಾದ. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಧ್ಯಾನದಲ್ಲಿರೋಣ, ಭಕ್ತಿಯಲ್ಲಿರೋಣ. 43ನೇ ವಚನ ನೋಡಿ, ಎಲ್ಲರಿಗೂ ಭಯ ಉಂಟಾಯಿತು. ಇದಲ್ಲದೆ ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಅಪೊಸ್ತಲರ ಕೈಯಿಂದ ನಡೆದವು. ನಂಬಿದವರೆಲ್ಲರೂ ಒಗ್ಗಟ್ಟಾಗಿದ್ದು ತಮ್ಮದೆಲ್ಲವನ್ನು ಉದುವಾಗಿ ಅನುಭೋಗಿಸುತ್ತಾ ತಮ್ಮ ತಮ್ಮ ಚರಸ್ಥಿರ ಸ್ವತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಡುತ್ತಾ ಇದ್ದರು. ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯವನ್ನು ಹೊಂದುವವರಾಗಿಯೂ ಇದ್ದರು. ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲು ಅವರ ಮಂಡಲಿಗೆ ಸೇರಿಸುತ್ತಿದ್ದನು. ಅಂದರೆ ನೀತಿವಂತರ ಸಭೆಯ ಮಂಡಲಿಗೆ ಸೇರಿಸುತ್ತಿದ್ದನು. ನೀತಿವಂತರ ಮಾರ್ಗ, ನೀತಿವಂತರು ಸೇರುವಂಥ ಒಂದು ಸಭೆ, ನೀತಿವಂತರ ಸಭೆ. ಆ ನೀತಿವಂತರ ಮೂಲಕ, ನೀತಿವಂತರ ಸಭೆಯ ಮೂಲಕ ನೀತಿ ಕಾರ್ಯಕ್ರಮಗಳು ನಡೆಯುತ್ತೆ. ಕೂಗಾಡಲ್ಲ, ಅರಚಾಡಲ್ಲ, ದೇವರ ವಾಕ್ಯಗಳನ್ನು ಇದ್ದಾಗೆ ಸಾರ್ತಾರೆ. ಸಮಾಧಾನವಾಗಿ ಜ್ಞಾನದಿಂದ ಸಾರಿ ಅನೇಕರನ್ನು ಬಲಪಡಿಸ್ತಾರೆ, ಅನೇಕರನ್ನು ಸೇರಿಸ್ತಾರೆ ಪ್ರಿಯರೇ. ಇವಾಗ ನಾವು ನೀತಿವಂತರ ಸಭೆಯಲ್ಲಿದ್ದೀವ? ನಿಜವಾಗ್ಲೂ ದೇವರ ಸಭೆಯಲ್ಲಿದ್ದೀವ? ಯೇಸು ಕ್ರಿಸ್ತರ ಸಭೆಯಲ್ಲಿದ್ದೀವ? ಸಭೆಯಲ್ಲಿ ಇದ್ದು ದೇವರ ಸಹವಾಸದಲ್ಲಿ, ದೇವರ ನೀತಿ ಕಾರ್ಯಕ್ರಮಗಳಲ್ಲಿದ್ದೀವ? ದೇವರ ನೀತಿ ಕಾರ್ಯಕ್ರಮಗಳಲ್ಲಿದ್ದರೆ ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಮೂಲಕ ಪ್ರತ್ಯೇಕವಾದಂಥ ಆಶೀರ್ವಾದವನ್ನು ಪಡ್ಕೊಳ್ತೀವಿ. ಪ್ರತ್ಯೇಕವಾದಂಥ ಆಶೀರ್ವಾದ ಅಂದರೆ ಅಪೊಸ್ತಲರು ಪಡ್ಕೊಂಡಿದ್ದಾರಲ್ಲ. ಅಪೊಸ್ತಲರು ಪಡ್ಕೊಂಡು ಏನು ಮಾಡಿದ್ದಾರೆ? ಅವರು ದೇವರ ರಾಜ್ಯ ಸುವಾರ್ತೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ರಾತ್ರಿ ಹಗಲು ಕಷ್ಟಪಟ್ಟಿದ್ದಾರೆ, ಸುವಾರ್ತೆ ಮಾಡಿದ್ದಾರೆ, ತಮ್ಮ ಜೀವಿತವನ್ನು ಪಣವಾಗಿಟ್ಟಿದ್ದಾರೆ. ಮತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂತೇಳಿ ನಮ್ಮನ್ನು ನಾವು ಪ್ರಶ್ನೆ ಹಾಕಿಕೊಂಡು ದೇವರು ಮೆಚ್ಚುವಂಥ ಕಾರ್ಯಕ್ರಮಗಳು ಮಾಡಬೇಕು. ಅಂದರೆ ನೀತಿ ಕಾರ್ಯಕ್ರಮಗಳು ಮಾಡಬೇಕು, ದೇವರು ಇಷ್ಟಪಡುವಂಥ ಕಾರ್ಯಕ್ರಮ. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ, ಜಾಗೃತಿ ಪಡಿ, ಧ್ಯಾನದಲ್ಲಿರಿ, ಪ್ರಾರ್ಥನೆಯಲ್ಲಿರಿ, ಆರಾಧನೆಯಲ್ಲಿರಿ, ದೇವರ ಸೇವೆಯಲ್ಲಿರಿ. ದೇವರು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸ್ರಿ, ಪ್ರಾರ್ಥನೆ ಮಾಡೋಣ. ಮಹೋನ್ನತನಾದಂಥ ನಮ್ಮ ತಂದೆಯೇ, ಸರ್ವೋನ್ನತನಾದಂಥ ನಮ್ಮ ತಂದೆಯೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಈ ಮುಂಜಾನೆಯ ಗಳಿಗೆಯಲ್ಲಿ ನಿಮ್ಮೊಟ್ಟಿಗೆ ಮಾತನಾಡುವುದಕ್ಕೆ, ನಿಮ್ಮೊಟ್ಟಿಗೆ ಪ್ರಾರ್ಥನೆ ಮಾಡುವುದಕ್ಕೆ ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರ ತಂದೆ. ಅದಕ್ಕಾಗಿ ನಿಮಗೆ ಸ್ತೋತ್ರಗಳು ಸಮರ್ಪಿಸ್ತಾ ಇದ್ದೀನಿ ತಂದೆ. ನಿಮಗೆ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೀನಿ ತಂದೆ. ತಂದೆಯಾದ ದೇವರೇ, ಈ ನೇರ ಪ್ರಸಾರದಲ್ಲಿ ವೀಕ್ಷಿಸುವಂಥ ಎಲ್ಲ ಮಕ್ಕಳನ್ನು ಹೆಸರುಗಳಿಂದ ಆಶೀರ್ವದಿಸಿ, ಪ್ರತಿ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಪ್ರತಿಯೊಬ್ಬರೂ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು, ನಿಮ್ಮನ್ನು ತಿಳಿದುಕೊಂಡು, ವಾಕ್ಯಗಳನ್ನು ಓದಿ ಈ ಲೋಕದಲ್ಲಿ ನೀತಿವಂತರಾಗಿ, ಭಕ್ತರ ಸಭೆಯಲ್ಲಿ, ನಿಜವಾದ ನಿಮ್ಮ ಸಭೆಯಲ್ಲಿ ಸೇರಿಸಲ್ಪಟ್ಟು ಯಥಾರ್ಥವಾಗಿ ಜೀವಿಸುವಂತೆ ಸಹಾಯ ಮಾಡಿ. ಎಲ್ಲರ ಮಧ್ಯದಲ್ಲಿ ಸಮಾಧಾನ, ಸಂತೋಷವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ,
ಆಮೇನ್. ಎಲ್ಲರಿಗೂ ವಂದನೆಗಳು.